ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಹೇಗಿತ್ತು ಅಂತ ನೋಡೋಣ ಬನ್ನಿ. ಆ್ಯಂಡ್ ಹೇಗೆ ಪೂಜೆ ಮಾಡಿದೆ, ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇವತ್ತು ನವರಾತ್ರಿ ಆರಂಭ ದಿನ ಮತ್ತು ನಿನ್ನೆ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಆದಮೇಲೆ ಯಾವ ರೀತಿ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಬೇಗ ಎದ್ದು ದೇವ್ರ ಮುಖ ನೋಡಿ ಎಲ್ಲರಿಗೂ ಆಯುಷ ಆರೋಗ್ಯನ ಕೊಡು ದೇವರೇ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಕೆಲಸನ ಪ್ರಾರಂಭ ಮಾಡ್ಕೊತಿದ್ದೀನಿ. ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಮನೆ ಒರೆಸ್ಬೇಕಾದ್ರೆ ಗೋಮೂತ್ರ ಏನಿರುತ್ತೆ ಅದನ್ನು ಹಾಕ್ಕೊಳ್ತೀನಿ, ಮತ್ತು ಅರಿಶಿನ ಸ್ವಲ್ಪ ಹಾಕ್ಕೊಳ್ತೀನಿ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದೆಲ್ಲ ಹಾಕ್ಕೊಂಡು ನಮ್ಮ ಮನೆ ಒರೆಸೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಸಿಗುತ್ತೆ. ಸೊ ನಮ್ಮ ಅತ್ತೆನೂ ಅದೇ ರೀತಿ ನಮಗೆ ನನಗೆ ಹೇಳ್ಕೊಟ್ಟಿರೋದು ಆ್ಯಂಡ್ ನಮ್ಮ ಅತ್ತೆ ಕೂಡ ಅದೇ ರೀತಿ ಫಾಲೋ ಮಾಡ್ತಾರೆ. ಅವ್ರ ಅತ್ತೆ ಕೂಡ ಅದೇ ರೀತಿ ಫಾಲೋ ಮಾಡ್ತಿದ್ರಂತೆ. ಸೊ ಅದಕ್ಕೆ ನಾವು ಅದೇ ರೀತಿ ಫಾಲೋ ಮಾಡ್ತಿದ್ದೀವಿ. ಮನೆಯೆಲ್ಲ ಚೆನ್ನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಿದ್ದೀನಿ. ನಾನು ವೀಡಿಯೋ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದು ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ತಿರೋದು. ಅವ್ರು ಹೇಳ್ತಿದ್ರು ಏನೆಲ್ಲ ಮಾಡ್ತಿದ್ಯಾ ನೋಡು, ಇದೆಲ್ಲ ಹಾಕ್ತಾರ ಅಂತ. ಹೌದು, ಹಾಕ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಪದ್ಧತಿ ಇರುತ್ತೆ. ನಮ್ದು ಯಾವ ಥರ ಪದ್ಧತಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ. ನಾನು ತುಂಬಾ ವೀಡಿಯೋಸ್ ನೋಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಪೂಜೆನ ಮಾಡ್ತಾರೆ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ತೋರಿಸ್ತಿದ್ದೀನಿ ಅಷ್ಟೇ ಅಂತ ಹೇಳಿದೆ. ಓ ಸರಿ ಮಾಡು ಅಂತ ಹೇಳಿ ಅವರು ಸಪೋರ್ಟ್ ಮಾಡಿದ್ರು. ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಎಲ್ಲದರಲ್ಲೂ ಕೂಡ. ನಾವು ತುಳಸಿ ಗಿಡದಲ್ಲೇ ಅಲೋವೆರಾನ ಇಟ್ಕೊಂಡಿದ್ದೀರಿ, ಒಳ್ಳೇದು ಅಂತ ಹೇಳ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿನ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ಕೊಂಡು ಈಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ನೋಡಿ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಬೇಕು. ಎಷ್ಟು ಕಪ್ಪಗಾಗ್ಬಿಟ್ಟಿದೆ ನೋಡಿ. ಆ್ಯಕ್ಚುಲಿ ಅದು ಬೆಳ್ಳಿ ಐಟಮ್ಸ್ ಏನೇನಿದೆ ಅದೆಲ್ಲ ಬೆಳ್ಳಿದು. ಅದು ಯಾವ ಕಲರ್ ಬಂದುಬಿಟ್ಟಿದೆ ನೋಡಿ, ನೋಡಿ ಯಾವ ಥರ ಆಗಿಬಿಟ್ಟಿದೆ. ಆ ಥರ ಇದನ್ನು ಈ ಥರ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಈಗ ಅರಿಶಿನ ಕುಂಕುಮ ಇಡಬೇಕು. ನೋಡಿ, ಫೋಟೋಗಳನ್ನೆಲ್ಲ ಚೆನ್ನಾಗಿ ತ್ಯಾವ ಬಟ್ಟೆಯಲ್ಲಿ ಒಂದು ಸರಿ ಒರೆಸ್ಕೊಂಡು ಮತ್ತೆ ಡ್ರೈ ಬಟ್ಟೆಯಲ್ಲಿ ಒಂದು ಸರಿ ಒರೆಸ್ಕೊತಾ ಇದ್ದೀನಿ. ತ್ಯಾವ ಬಟ್ಟೆಯಲ್ಲಿ ಹಂಗೆ ಒರೆಸ್ಕೊಂಡ್ಬಿಟ್ರೆ ಅದು ಲೈಕ್ ಸ್ಕ್ರ್ಯಾಚಸ್ ಥರ ಹಂಗೆ ಇದ್ಬಿಡುತ್ತೆ. ಸೊ ಅದಕ್ಕೆ ಡ್ರೈ ಬಟ್ಟೆಯಲ್ಲಿ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಆಮೇಲೆ ಅರಿಶಿನ ಕುಂಕುಮ ಇಟ್ಕೊಳ್ತಿದ್ದೀನಿ ಎಲ್ಲ ಫೋಟೋಸ್ಗೂ. ಈ ಫೋಟೋಸ್ ಎಲ್ಲನೂ ನಮ್ಮ ಅತ್ತೆ ತೆಗೆದಿಟ್ಕೊಂಡಿರೋದೆ. ನಾನು ಒಂದು ಫೋಟೋನೂ ತೆಗೆದಿಲ್ಲ. ನಮ್ಮ ಅತ್ತೆಗೆ ಓಂ ಶಕ್ತಿ ಫೋಟೋ ಅಂದರೆ ಓಂ ಶಕ್ತಿ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಮ್ಮ ಅತ್ತೆ 3 ಫೋಟೋ ಇಟ್ಕೊಂಡಿದ್ದಾರೆ ಓಂ ಶಕ್ತಿ ರಿಲೇಟೆಡ್ ಆಗಿರೋದು. ಸೊ ಮತ್ತು ಎಲ್ಲಮ್ಮದು ಅಷ್ಟೇ. ಆ ಎಲ್ಲಮ್ಮದು ಎಲ್ಲೋ ಹೋಗಿದ್ದಾಗ, ಯಾವುದೋ ಫಂಕ್ಷನ್ಗೆ ಜಾತ್ರೆಗೆ ಯಾವುದೋ ಹೋಗಿದ್ದಾಗ ತೊಗೊಂಬಂದು ಇಟ್ಕೊಂಡಿರೋದು. ನೋಡಿ, ನನ್ನ ಮಗ ಅಲ್ಲಿ ನೋಡ್ತಿದ್ದಾನೆ ಸೋಫಾ ಮೇಲೆ. ಅವನು ಏನು ಮಾಡ್ತಿದ್ಯಾ ಅಂತ ಬರ್ತಾನೆ, ನೋಡ್ಕೊಳ್ಳಿ. ಈಗ ಅವನಿಗೆ ತುಂಬಾ ಕ್ಯೂರಿಯಾಸಿಟಿ. ಈ ಏಜೇ ಅಂಥದ್ದು ಅವ್ರಿಗೆ ಅಲ್ವಾ, ತುಂಬ ಯಾರು ಏನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಇರುತ್ತೆ ಅವ್ರಿಗೆ. ನೋಡಿ, ಇವಾಗ ಒರೆಸ್ತಿದ್ದಾನೆ, ಇವಾಗ ಇಳ್ಕೊಂಡು ಬರ್ತಿದ್ದಾನೆ. ನೋಡಿ, ಏನು ಮಾಡ್ತಿದ್ಯಾ ಮಮ್ಮಿ, ಏನದು ಕ್ಯಾಮ್ರಾ, ಏನದು ಏನು ಮಾಡ್ತಾಯಿದ್ಯಾ ಅಂತ ನಾನು ಹೇಳ್ತಿದ್ದೀನಿ. ಈ ಥರ ಫೋಟೋ ಎಲ್ಲ ಕ್ಲೀನ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ ಅಂತ. ನಾನು ಕುಕ್ಕಿಂಗ್ ಮಾಡಬೇಕಾದ್ರೂ ಅಷ್ಟೇ ಚಾನೆಲ್ ಅವ್ನು ಕೇಳಿಸ್ಕೊತಾ ಇರ್ತಾನೆ. ನೀನೇ ಅಲ್ವಾ ಮಮ್ಮಿ ಮಾತಾಡ್ತಾ ಇರೋದು ಅಲ್ಲಿ ಅಂತೆಲ್ಲ ಹೇಳ್ತಿರ್ತಾನೆ ಅವನು. ಹೌದು, ನಾನೇ ಮಾತಾಡ್ತಾ ಇರೋದು. ನಾನು ಹೊಸ್ದಾಗಿ ಯೂಟ್ಯೂಬೆಲ್ಲ ಓಪನ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಬಟ್ ಅವನಿಗೇನು ಅರ್ಥ ಆಗೋಲ್ಲ. ಸುಮ್ಮನೆ ಅವನು ಸರಿ ಮಮ್ಮಿ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ನೋಡಿ, ಇದು ಎಲ್ಲಮ್ಮ ದೇವರು. ಆಗಲೇ ಹೇಳ್ದಂಗೆ ನಮ್ಮ ಅತ್ತೆ ಎಲ್ಲೋ ಇದು ಫಂಕ್ಷನ್ಸ್ಗೆ ಎಲ್ಲ ಜಾತ್ರೆಗೆ ಎಲ್ಲೋ ಹೋಗಿದ್ದಾಗ ತೊಗೊಂಬಂದಿರೋದು ಇದು. ನೋಡಿ, ಈಗ ಎಲ್ಲ ಫೋಟೋಸ್ಗೆಲ್ಲ ಬಟ್ಟಿಕ್ಕಿದ್ದಾಯಿತು. ಇದು ಪೀಠೆ ಏನಿದೆ ಅಲ್ವಾ, ಇದು ಹೊಸ್ದಾಗಿ ಬಂದಿರೋದು. ಆ್ಯಕ್ಚುಲಿ ವರಲಕ್ಷ್ಮಿ ಹಬ್ಬ ಏನಿದೆ ಆಗ ತೊಗೊಂಬಂದಿರೋದು. ನಾನು ಆವಾಗ 1.5 ತಿಂಗಳಷ್ಟೇ ಬಾಳಂತಿ ಆಗಿದ್ದೆ. ಸೊ ಆವಾಗ ತೊಗೊಂಬಂದಿದ್ದು. ಆವಾಗ ವರಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಡೆಲಿವರಿ ಪೇನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಮ ಅತ್ತೆನೂ ಕ್ಲೀನ್ ಎಲ್ಲನೂ ಮಾಡ್ಕೊತಾಯಿದ್ರು. ಬಟ್ ಸ್ಯಾರಿ ಉಡೋಕ್ಕೆ ಅವ್ರಿಗೆ ಅಷ್ಟೊಂದು ಬರೋದಿಲ್ಲ. ಅದು ಏನು ಚಂಬಿದೆ ಇರ್ತೀವಲ್ವ, ಸೊ ಅದಕ್ಕೆಲ್ಲ ಅಷ್ಟೊಂದು ಬರೋದಿಲ್ಲ. ಸೊ ಅದಕ್ಕೆ ನಾನು ಈ ಸರಿ ಬೇಡ ಬಿಡು, ದೇವ್ರ ಮನೆಯಲ್ಲೇ ಇಟ್ಕೊಳ್ಳೋಣ ಅತ್ತೆ ಅಂತೇಳ್ಬಿಟ್ಟು ದೇವ್ರ ಮನೇಲಿ ಇಟ್ಕೊಳ್ಬೇಕು ಅಂತೇಳ್ಬಿಟ್ಟು ಈ ದೊಡ್ಡ ಪೀಠೆ ಮೇಲೆ ಆ ಚಿಕ್ಕ ಪೀಠೆನ ಇಟ್ಟು ಇಲ್ಲೇ ದೇವ್ರ ಮನೆಯಲ್ಲೇ ಕುಣಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಆ ಪೀಠೆನ ತೊಗೊಂಬಂದಿದ್ದು. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ. ನಮ್ಮ ಯಜಮಾನ್ರು ಏನಿಲ್ಲ ಅಂದ್ರೂ ವರ್ಷಕ್ಕೆ ಒಂದು 3-4 ಸತಿ ಆದರೂ ಹೋಗ್ಬಿಟ್ಟು ಬರ್ತಾರೆ. ಆಗ 2 ಫೋಟೋನ ತೊಗೊಂಬರ್ತಾರೆ. ನೋಡಿ, ಇದೊಂದು ಮತ್ತು ಅದೊಂದು ತೊಗೊಂಬಂದಿದ್ದಾರೆ. ಜಾಸ್ತಿ ತೊಗೊಂಬಂದರೆ ಇಟ್ಕೊಳಕ್ಕಾಗಲ್ಲ ಅಂತ ಯಾವಾಗಲೂ ಹೋದಾಗೂ ತೊಗೊಂಬರಲ್ಲ. ಯಾವಾಗಲೂ ಅವ್ರಿಗೆ ಮನಸ್ಸಿಗೆ ಬಂದಾಗ ತೊಗೊಂಬಂದಿದ್ದಾರೆ.
ಸೊ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಳ್ತಿದ್ದೀನಿ. ಮಂಜುನಾಥ ಸ್ವಾಮಿ ಎಲ್ಲರಿಗೂ ಆಯುಷ್ಯ ಆರೋಗ್ಯನ ಕೊಡಲಿ. ಈ ಪೂಜೆ ಅಂದ್ರೇ ಹೆಣ್ಮಕ್ಳಿಗೆ ನಾಳೆ ಪೂಜೆ ಮಾಡಬೇಕು ಅಂದರೆ ಬೇಗನೆ ಎದ್ಬಿಡ್ತಾರೆ. ಎಷ್ಟು ಬೇಗ ಎದ್ರೂ ಪೂಜೆ ಅಂತೂ ಲೇಟಾಗೇ ಆಗಿಬಿಡುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಲೇಟಾಗಿ ಆಗಿಬಿಡುತ್ತೆ. ಇದು ಅಷ್ಟೇ ನಮ್ಮತ್ತೆ ಆ ಕಾಲದಿಂದ ಇಟ್ಕೊಂಡು ಬಂದಿರೋದು. ಬಟ್ ಅದೇನು ಅಂತ ಗೊತ್ತಿಲ್ಲ ನನಗೆ. ಅದಕ್ಕೂ ಯಾವಾಗಲೂ ಪೂಜೆ ಮಾಡ್ತಾನೆ ಇರ್ತೀವಿ ಅರ್ಶಿನ ಕುಂಕುಮ ಇಟ್ಟು. ನಾನು ಕೇಳಿಲ್ಲ, ನಮ್ಮ ಅತ್ತೆನೂ ಯಾವತ್ತೂ ಹೇಳಿಲ್ಲ ನನಗೆ ಇದೇನು ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಈಗೆಲ್ಲ ರೆಡಿಯಾಗಿದೆ. ಎಲ್ಲದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಜೋಡಿಸಿಟ್ಕೊಬೇಕು. ನಾನು ಡ್ರೆಸ್ ಹಾಕ್ಕೊಂಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಕಳಶ ಕೂಡ ಇಟ್ಕೊಂಡಿದ್ದೀನಿ. ಪೂಜೆಗೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಳಶ ಇಟ್ಕೊಳೋದಕ್ಕೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇಡ್ತಾರೆ ಕಳಶನ ಅಲ್ವಾ. ಸೊ ನಮ್ಮ ಮನೇಲಿ ಯಾವ ರೀತಿ ನಾನು ಕಳಶನ ಇಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ ಎಲ್ಲ ರೆಡಿ ಆಗಿದೆ. ಈಗ ಕಳಶನ ಇಟ್ಟು ಪೂಜೆ ಮಾಡೋದು ಮಾತ್ರ ಬಾಕಿ ಇದೆ. ಹೂವನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಹೂವು ತೋರಿಸ್ತಿಲ್ಲ ಅಂತ ಹೇಳ್ಬೇಡಿ. ನೋಡಿ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ. ಸೊ ಅದು ಅಲ್ಲೇ ಇರುತ್ತೆ. ಫೋಟೋ ತುಂಬ ತೂಕ ಅನಿಸುತ್ತೆ. ಸೊ ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಇಟ್ಬಿಡ್ತೀನಿ. ನೋಡಿ ಈಗ ಕಳಶ ಯಾವ ಥರ ಇಡ್ತೀವಿ ನಮ್ಮ ಮನೇಲಿ ಅಂತ ನೋಡೋಣ ಬನ್ನಿ. ನೋಡಿ ದೊಡ್ಡ ಪೀಠೆ ಅವಾಗ ಏನು ನೋಡಿದ್ರಿ ಅದನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ಚಿಕ್ಕ ಪೀಠೆ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ತಟ್ಟೆ ಥರ ಇರೋದು ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಹಾಕಿ ಒಂದು ಸ್ವಲ್ಪ ಹೂವು ಹಾಕ್ತೀನಿ. ಆಮೇಲೆ ಅದ್ರ ಮೇಲೆ ಚಂಬಿಟ್ಟು ಫುಲ್ಲು ನೀರು ಅಟ್ಟುತ್ತೀನಿ. ಅದರೊಳಗಡೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅರಿಶಿನ ಕುಂಕುಮ ಹಾಕಿ ಲಾಸ್ಟಲ್ಲಿ ನೋಡಿ ಈ ಥರ ಒಂದು ಸ್ವಲ್ಪ ಹೂವು ಹಾಕ್ತೀವಿ. ಆಮೇಲೆ ಎಲೆನ ಇಟ್ಟು ಎಲೆಗೆ ಅರಿಶಿನ ಕುಂಕುಮ ಇಡ್ತೀವಿ. ನೋಡಿ ಈ ಥರ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಈ ಥರನೇ ಮಾಡ್ತೀವಿ. ಬಟ್ ಅಕ್ಕಿ ಮತ್ತು ಕಾಯಿನ್ಸ್ ಏನಿದೆ ಅಲ್ವಾ, ಸೊ ನಮ್ಮ ಮನೇಲಿ ಆ ಥರ ಇಡ್ತಾರೆ. ಬೇರೆ ಮನೇಲಿ ಆ ಕಾಯಿನ್ಸ್ ಎಲ್ಲ ಆ ಥರ ಇಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡಿ ಮತ್ತು ಏನಲ್ಲಿ ಬಳೆ ಕಾಣಿಸ್ತಿದೆ ಅಲ್ವಾ, ಸೊ ವರಲಕ್ಷ್ಮಿ ಹಬ್ಬದ ದಿವಸ ನಾವು ಆ ಬಳೆನ ಹಾಕಿರ್ತೀವಲ್ಲಿ. ಇನ್ನು ನೆಕ್ಸ್ಟು ಬರೋ ವರಲಕ್ಷ್ಮಿ ಹಬ್ಬವರೆಗೂ ಆ ಬಳೆ ಹಂಗೆ ಇರುತ್ತೆ. ಎಲ್ಲ ತೆಂಗಿನಕಾಯಿ ಕೂಡ, ಎಲ್ಲ ಕಳಿಸಿದ್ದ ತೆಂಗಿನಕಾಯಿ ಕೂಡ ನಾವು ಅದನ್ನು ಹಾಕಿಟ್ಟಿರ್ತೀವಿ. ನೋಡಿ ಈಗ ಫೋಟೋಸ್ ಎಲ್ಲ ಜೋಡಿಸ್ಕೊಳ್ತಿದ್ದೀನಿ. ಹೆಣ್ಮಕ್ಳಿಗೆ ಪೂಜೆ ಅಂದ್ರೇ ಒಂಥರ ಖುಷಿ ಅಲ್ವಾ. ಮನೆಯೆಲ್ಲ ಕ್ಲೀನ್ ಮಾಡೋದು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು, ದೇವ್ರ ಮನೆ ನೋಡೋದಕ್ಕೆ ಒಂಥರ ಲುಕ್ಕು ಒಂಥರ ಚೆನ್ನಾಗಿರುತ್ತೆ. ಈಗ ನೋಡಿ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಹೂವು ಇಟ್ಕೊಳ್ತೀವಿ ನಾವು. ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಮತ್ತು ಹೂವು ಇಟ್ಟು ಪೂಜೆ ಮಾಡ್ತೀವಿ. ಇನ್ನು ಫ್ರೂಟ್ಸ್ ಏನಾದರೂ ಇಡಬೇಕು ಅಂತಂದರೆ ಇಡ್ತೀವಿ. ಬೇರೆ ಹಬ್ಬಗಳಲ್ಲಿ ನೈವೇದ್ಯ ಕೂಡ ಇಡ್ತೀವಿ. ನೋಡಿ ಇದೆಲ್ಲ ನಮ್ಮ ಮನೆಯಲ್ಲೇ, ನಮ್ಮ ಗಾರ್ಡನಲ್ಲೇ ಸಿಕ್ಕಿರೋ ಹೂವು. ಕನಕಾಂಬ್ರನೂ ಅಷ್ಟೇ ನಮ್ಮ ಗಾರ್ಡನಲ್ಲೇ ಸಿಕ್ಕಿರೋದು. ಮಳೆ ಬಿದ್ದಿದ್ರೆ ಇನ್ನೂ ಚೆನ್ನಾಗೇ ಸಿಕ್ತಿತ್ತೇನೋ ಹೂವು. ಇವಾಗ ಮಳೆ ಕಡಿಮೆ ಇದೆ ಅಲ್ವಾ, ಸೊ ಅದಕ್ಕೆ ಇಷ್ಟು ಸಿಕ್ಕಿದೆ. ಸಾಕು ಇಷ್ಟೇ, ನಮ್ಮ ದೇವರಿಗೆ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ ಇಷ್ಟರಲ್ಲೇ. ದೊಡ್ಡವ್ರು ಹೇಳ್ತಾರಲ್ವ, ಒಂದಿಟ್ಟು ಪೂಜೆ ಮಾಡಿದ್ರೂ ಅದು ದೇವ್ರಿಗೆ ಸಲ್ಲುತ್ತೆ ಅಂತ. ನೋಡಿ ಈಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ಯಾರಿ ಉಟ್ಕೊಂಬಂದಿನಿ ಪೂಜೆಗಂತ. ನಾನು ಪೂಜೆ ಮಾಡಬೇಕಾದ್ರೆ ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡೋದು. ನೋಡಿ ದೀಪ ಅಂಟಿಸ್ಕೊಳ್ತಿದ್ದೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯನ ಕೊಡಲಿ ಅಂತ ಬೇಡ್ಕೊಳ್ಳೋಣ. ನಮ್ಮ ಜೀವನಕ್ಕೆ ಅಷ್ಟೇ ಅಲ್ವಾ ಮುಖ್ಯ ಇರೋದು ಆಯುಷ್ಯ ಆರೋಗ್ಯ. ಆಸ್ತಿ ಅಂತಸ್ತು ಇರಬೇಕು, ಬಟ್ ಅದು ಸೆಕೆಂಡ್ರಿ. ಆರೋಗ್ಯ ಮತ್ತು ಆಯುಷ್ಯ ಇದ್ದರೆ, ಗಟ್ಟಿಯಾಗಿದ್ದರೆ ಆಸ್ತಿ ಸಂಪತ್ತು ಎಲ್ಲ ಬಂದೇ ಬರುತ್ತೆ, ನಮ್ಮ ಬುದ್ಧಿಯಿಂದ ನಾವು ಕೆಲಸ ಮಾಡಿದ್ರೆ ಅಲ್ವಾ. ಈಗ ನಾನು ಸಾಂಬ್ರಾಣಿ ಕಡ್ಡಿನ ಹಂಚ್ಕೊಂಡು ಪೂಜೆ ಮಾಡ್ತಿದ್ದೀನಿ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ನಿಮಗೆ ಗೊತ್ತಾಗಿರುತ್ತೆ. ದೇವ್ರ ಸಾಮಾನುಗಳೆಲ್ಲ ತೊಳೆದು ಮತ್ತು ಫೋಟೋಸ್ ಎಲ್ಲ ಚೆನ್ನಾಗಿ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ. ಬಟ್ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವ್ರು ನಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ನೋಡಿ ನಾನು ತೆಂಗಿನಕಾಯಿ ಏನು ತೊಗೊಳ್ತಾ ಇದ್ದೀನಿ ಅದು ಮುಂಚೆ ಏನು ಕಳಶಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಅದು ಈಗ ಹೊಸ್ದಾಗಿ ಕಳಶಕ್ಕೆ ತೆಂಗಿನಕಾಯಿ ಇಡೋದ್ರಿಂದ ನಾವು ಅದನ್ನು ತಗೊಂಡು ಒಡೆಯೋದಕ್ಕೆ ಅಂತ ತಗೊಳ್ತೀವಿ. ನೋಡಿ ಅದನ್ನು ಒಡ್ಕೊಂಬಂದು ಇಟ್ಕೊಂಡಿದ್ದೀನಿ. ಈಗ ಮಂಗಳಾರತಿ ಎಲ್ಲ ಮಾಡ್ಕೊತಾ ಇದ್ದೀನಿ. ನೀವು ಸಹ ಮಂಗಳಾರತಿನ ತಗೊಳ್ಳಿ.
ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ದೇವರು ನಮ್ಮ ಕುಟುಂಬನೂ ಮತ್ತು ನಿಮ್ಮ ಎಲ್ಲರ ಕುಟುಂಬಗಳನ್ನು ಚೆನ್ನಾಗಿಟ್ಟಿರಲಿ, ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನೋಡಿ, ನಮ್ಮ ಮನೇಲಿ ಇದೇ ರೀತಿ ಪೂಜೆ ಮಾಡೋದು ನಾವು ಯಾವಾಗ್ಲೂ. ನಿಮ್ಮ ಮನೇಲಿ ಇದೇ ಥರ ಪೂಜೆ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೌದು ಅಂತ ಕಮೆಂಟ್ ಮಾಡಿ. ನೋಡಿ, ಫೈನಲಾಗಿ ನಮ್ಮ ಪೂಜೆ ಇವತ್ತು ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಪೂಜಾ ವಿಡಿಯೋದಲ್ಲೇ ನಾನು ನಿಮಗೆ ಕಾಣಿಸ್ಕೊಳ್ತಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.